A warm welcome to all the dear students. Today we are dealing with decoding messages. In my previous session, I had given you the list of short forms, in my previous lesson. Hope all of you have written that in your class notes and practiced it for 3 times. Those list of verbs, today it will help you in constructing sentences. Here we have on the blackboard the SMS short message services which are converted into full meaningful sentences. Here let me go with the explanation as you also take your pen and the book and start writing with me. Let me explain you the details. Number 1, why are we here? Why are we here? So all the 3 letters are written in capital letters, or maybe it could be written in small letters. Why are we here? So the answer for that is why are we here? ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ SMS-ಗಳ ಮೂಲಕ ನಾವು ಸೆಂಟೆನ್ಸ್ಗಳನ್ನು ಡಿಕೋಡ್ ಮಾಡ್ತಾ ಇದ್ದೀವಿ, ಮೆಸೇಜ್ಗಳನ್ನು ಡಿಕೋಡ್ ಮಾಡ್ತಾ ಇದ್ದೀವಿ. ವಾಕ್ಯ ರಚನೆ, ಅರ್ಥಗರ್ಭಿತವಾದ ವಾಕ್ಯ ರಚನೆಗಳಲ್ಲಿ ನಾವು ಬರಿತಾ ಇದ್ದೀವಿ. ಸೆಕೆಂಡ್ ಒನ್, ಡು ಯು ವಾಂಟ್ ಟು ಕಮ್ ಅಲಾಂಗ್? ಡು ಯು ವಾಂಟ್ ಟು ಕಮ್ ಅಲಾಂಗ್ ಅಂದರೆ ಅಲ್ಲಿ ಡು ಯು ಏನಿದೆ, ಸಣ್ಣ ಅಕ್ಷರ ಯು ಇದೆ, ನೋಡ್ತೀರಾ? ಹಾಗೆ ಟಿ, ಡು ಯು ವಾಂಟ್, WNT, ಟು CUM, ಕಮ್, ALONG. ಇದರ ಸಂಪೂರ್ಣ ಅರ್ಥ ಹೀಗಾಗ್ತದೆ ನೋಡಿ. ಡು ಯು ವಾಂಟ್ ಟು ಕಮ್ ಅಲಾಂಗ್ ಅಂದರೆ ನನ್ನ ಜೊತೆಗೆ ಬರಲಿಕ್ಕೆ ಇಷ್ಟ ಇದೆಯಾ? ಮೊದಲೇದು ವೈ ಆರ್ ವಿ ಹಿಯರ್, ನಾವು ಇಲ್ಲೇ ಯಾಕೆ ಇಲ್ಲಿದ್ದೀವಿ. ಥರ್ಡ್ ಒನ್, ಹೌ ಆರ್ ಯು. ಇದು ಕಾಮನ್ ಆಗಿ ನೀವು ಬಳಸುವಂಥ ಒಂದು ವಾಕ್ಯ. HOW ಹೌ ಆದಮೇಲೆ ಬರೀ ಆರ್ ಅಕ್ಷರ ಒಂದೇ ಕಾಣಿಸ್ತಿದೆ, ಯು ಒಂದೇ ಅಕ್ಷರ ಕಾಣಿಸ್ತಿದೆ, ಪ್ರಶ್ನೆ ಚಿಹ್ನೆ. ಅದಕ್ಕೆ ಮತ್ತೆ ಮುಂದೆ ಐ ಹ್ಯಾವ್, HAVNT, CN, ಯು. ಫಾರ್ ಅನ್ನುವಂಥದ್ದು 4 ಸಂಖ್ಯೆಗಳಲ್ಲಿ ಬರೆಯಲ್ಪಟ್ಟಿದೆ. ಏಜಸ್ ಮತ್ತೊಂದು ಸಲ ನೋಡಿ, ಹೌ ಆರ್ ಯು, ಐ ಹ್ಯಾವನ್ಟ್ ಸೀನ್ ಯು ಫಾರ್ ಏಜಸ್. ಅಂದರೆ ಇದರ ಸಂಪೂರ್ಣ ಅರ್ಥ ಈ ರೀತಿ ಆಗ್ತದೆ ನೋಡಿ. ಹೌ ಆರ್ ಯು, ಐ ಹ್ಯಾವಂಟ್ ಸೀನ್ ಯು ಫಾರ್ ಏಜಸ್. ಹೌ ಆರ್ ಯು, ಐ ಹ್ಯಾವಂಟ್ ಸೀನ್ ಯು ಫಾರ್ ಏಜಸ್ ಅಂದರೆ ನೀನು ಹೇಗಿದ್ದೀಯಾ. ಹೌ ಆರ್ ಯು ಅಂದರೆ ಐ ಹ್ಯಾವಂಟ್ ಸೀನ್ ಯು ಫಾರ್ ಏಜಸ್ ಅಂದರೆ ನಿನ್ನನ್ನು ಭಾಳ ದಿನಗಳಿಂದ ನಾನು ನೋಡಲೇ ಇಲ್ಲಲ್ಲ ಅಂತ ಪ್ರಶ್ನೆ. ಒಂದು ಖುಷಿ ಕೊಡುವಂಥ ಪ್ರಶ್ನೆ. ಅಯ್ಯೋ ಎಷ್ಟೊಂದು ದಿನಗಳಾಗಿ ನೀನು ಇವತ್ತು ನೋಡ್ತಿದ್ದೆ, ನೀನು ಭಾಳ ದಿವಸ ಆಯ್ತು ನೋಡಲಿಲ್ಲಲ್ಲ ಅಂತ ನೋಡಿದ ಮೇಲೆ ಹೇಳುವಂಥ ಒಂದು ವಾಕ್ಯ. 4ನೇದು SRY, ಆಮೇಲೆ ಚಿಕ್ಕ ಅಕ್ಷರ ಐ, 4ನೇದು ಸಂಖ್ಯೆ ನೋಡಿ, SRY ಐ, ಆಮೇಲೆ 4 ಅಕ್ಷರ, 4ನೇ ಅಕ್ಷರ 4, GT, ಆಮೇಲೆ 2 ಅಕ್ಷರ, 2ನೇ ಅಕ್ಷರ, 1 2 3 ಸಂಖ್ಯೆಗಳು ಬರಿತೀವಲ್ಲ ಗಣಿತ ಅಕ್ಷರಗಳು, ಹಾಗೆ 4 GT ಮತ್ತು 2 ಕಾಲ್ ಯು. ಅಂದರೆ ಇದರ ಮೀನಿಂಗ್ ಈ ರೀತಿ ಆಗ್ತದೆ ನೋಡಿ. ಸಾರಿ, ಐ ಫಾರ್ಗಾಟ್ ಟು ಕಾಲ್ ಯು, ದಯವಿಟ್ಟು ಕ್ಷಮಿಸಿ, ನಾನು ನಿನ್ನನ್ನು ಕರೆ ಮಾಡಲಿಕ್ಕೆ ಮರೆತು ಹೋದೆ. ಸಾರಿ, ಐ ಫಾರ್ಗಾಟ್ ಟು ಕಾಲ್ ಯು. 5ನೇದು, ಹ್ಯಾವ್ ಯು ಡನ್ ಯೋರ್ H/W, ಹ್ಯಾವ್ ಯು ಡನ್ ಯೋರ್ ಹೋಮ್ವರ್ಕ್. ಹ್ಯಾವ್ ಯು ಡನ್ ಯೋರ್ ಹೋಮ್ವರ್ಕ್, ನೀನು ನಿನ್ನ ಮನೆ ಕೆಲಸ ಪಠ್ಯ ಭಾಗವನ್ನು ಮಾಡಿದ್ದೀಯಾ, ಹೋಮ್ವರ್ಕ್ ಮಾಡಿದ್ಯಾ, ಮನೆ ಕೆಲಸವನ್ನು ಮಾಡಿದ್ದೀಯಾ ಅಂತ ಕೇಳುವಂಥ ಪ್ರಶ್ನೆ. 6ನೇದು ವೆನ್ ಆರ್ ವಿ, ನೋಡಿ 6 ಅಕ್ಷರ ಇದೆ. ವೆನ್ ಆರ್ ವಿ ಗೋನಾ ಮೀಟ್ ಫಾರ್ ದ್ಯಾಟ್ ವರ್ಕ್.
ಆರನೇದು ವೆನ್ ಆರ್ ವಿ ಗೋನ ಮೀಟ್ ಫಾರ್, ನಾಲ್ಕನೇ ಅಕ್ಷರ DAT, ದ್ಯಾಟ್ ವರ್ಕ್. ಅದರ ಅರ್ಥ ಈ ರೀತಿ ಆಗ್ತದೆ, ವೆನ್ ಆರ್ ವಿ ಗೋಯಿಂಗ್ ಟು ಮೀಟ್ ಫಾರ್ ದ್ಯಾಟ್ ವರ್ಕ್. ವೆನ್ ಆರ್ ವಿ ಗೋಯಿಂಗ್ ಟು ಮೀಟ್ ಫಾರ್ ದ್ಯಾಟ್ ವರ್ಕ್ ಅಂದರೆ ನಾವು ಆ ಕೆಲಸಕ್ಕೋಸ್ಕರ ಯಾವಾಗ ಭೇಟಿ ಆಗಲಿಕ್ಕಿದ್ದೀವಿ, ಯಾವಾಗ ಭೇಟಿ ಆಗ್ಬೋದು, ಯಾವಾಗ ಭೇಟಿ ಆಗ್ತಾ ಇದ್ದೀವಿ, ಎಲ್ಲರೂ ಸೇರ್ತಾ ಇದ್ದೀವಾ, ಈ ಅರ್ಥ ಆಗ್ತದೆ. 7ನೇ ಸೆಂಟೆನ್ಸ್ ನೋಡ್ಕೊಳ್ಳಿ, ದಟ್ಸ್ ಆ್ಯನ್ AQR8. ಇದು ಸ್ವಲ್ಪ ಬೇರೆ ಅನ್ನಿಸ್ಬೋದು ನಿಮಗೆ. 7ನೇ ಸೆಂಟೆನ್ಸ್ ನೋಡಿ, ದಟ್ಸ್ ಆ್ಯನ್ AQR8 ಆ್ಯಂಡ್ BALNSD, BALNSD, ಆಮೇಲೆ RTCL. ಇದರ ಅರ್ಥ ಏನಾಗ್ತದೆ ನೋಡಿ ಈಗ, ದಟ್ಸ್ ಆ್ಯನ್ ಅಕ್ಯುರೇಟ್ ಬ್ಯಾಲೆನ್ಸ್ಡ್ ಆ್ಯಂಡ್ ಬ್ಯಾಲೆನ್ಸ್ಡ್ ಆರ್ಟಿಕಲ್. ದಟ್ಸ್ ಆ್ಯನ್ ಅಕ್ಯುರೇಟ್ ಆ್ಯಂಡ್ ಬ್ಯಾಲೆನ್ಸ್ಡ್ ಆರ್ಟಿಕಲ್. ಅದು ತುಂಬ ಅಕ್ಯುರೇಟ್ ಆಗಿರುವಂಥದ್ದು, ಸ್ಪಷ್ಟವಾಗಿ ಆಗಿರುವಂಥದ್ದು, ಕರೆಕ್ಟ್ ಆಗಿರುವಂಥದ್ದು. ಅಕ್ಯುರೇಟ್, AQRAT ಏನಾಯ್ತು ಇಲ್ಲಿ ಸ್ಪೆಲ್ಲಿಂಗು, ACCURATE, ಅಕ್ಯುರೇಟ್. AQR8 ಏನಾಯ್ತು ಇಲ್ಲಿ, ಅಕ್ಯುರೇಟ್. ಆಮೇಲೆ BALNSD ಏನಾಯಿತು, ಬ್ಯಾಲೆನ್ಸ್ಡ್, BALANCED, ಬ್ಯಾಲೆನ್ಸ್ಡ್. ಆಮೇಲೆ RTCL ಅಂದರೆ ಆರ್ಟಿಕಲ್, ARTICLE. ನೆಕ್ಸ್ಟ್ 8ನೇದು, ಸ್ಕೂಲ್ಸ್ ಆರ್ ಆಫ್ ಟುಮಾರೋ. ಸ್ಕೂಲ್ಸ್ ಅಲ್ಲಿ ಬೇಕಂತ ಅಕ್ಷರ SKOOLS ಅಂತಿದೆ, SKOOLS ಅಂದರೆ ಅದು ಸರಿಯಾದ ವಾಕ್ಯ. ಸ್ಕೂಲ್ಸ್ ಆರ್ ಆಫ್ ಟುಮಾರೋ ಅಂದರೆ ನಾಳೆ ಶಾಲೆಗಳು ಆಫ್ ಆಗಿರ್ತವೆ, ಬಂದ್ ಆಗಿರ್ತವೆ, ನಾಳೆ ಶಾಲೆಗಳು ಇರೋದಿಲ್ಲ. 9ನೇದು, ವೈ ಆರ್ ಯು ಸ್ಯಾಡ್. ವೈ ಆದಮೇಲೆ 6 ಚಿಕ್ಕ ಅಕ್ಷರ 6, ಆಮೇಲೆ ಯು ನೋಡಿ, 6 ಒಂದೇ ಅಕ್ಷರ, ಯು ಒಂದೇ ಅಕ್ಷರ ಇದೆ. ವೈ ಆರ್ ಯು ಸ್ಯಾಡ್ ಅಂದರೆ ಅದರ ಅರ್ಥ ಏನಾಗ್ತದೆ, ವೈ ಆರ್ ಯು ಸ್ಯಾಡ್, ಯಾಕೆ ನೀನು ದುಃಖದಲ್ಲಿದ್ದೀಯಾ, ಪ್ರಶ್ನೆ ಕೇಳುವಂಥ ವಾಕ್ಯ. ದೆನ್ 10ನೇದು, ಐ ಏಟ್ ರೈಸ್ ಫಾರ್ ಲಂಚ್. ಐ ಏಟ್ ರೈಸ್ ಫಾರ್ ಲಂಚ್ ಅಂದರೆ ಐ ಆದಮೇಲೆ 8 ಅಂದರೆ ಇಲ್ಲಿ ಸಂಖ್ಯೆಯನ್ನು ತೊಗೊಂಡಿದ್ದಾರೆ. 1 2 3 4 5 6 7 8 ಸಂಖ್ಯೆಗಳು ಹೇಳ್ತೀವಲ್ಲ ಗಣಿತದಲ್ಲಿ, ಹಾಗೆ ಇಲ್ಲಿ ಇಂಗ್ಲೀಷ್ ಭಾಷೆ SMS-ನಲ್ಲಿ ನಾವು ಗಣಿತ ಸಂಖ್ಯೆಗಳನ್ನು ಕೂಡ ಬಳಸ್ತೀವಿ. 8 ಮತ್ತು 4, 8 ಮತ್ತು ರೈಸ್ ಫಾರ್ 4ನೇ ಸಂಖ್ಯೆ, ಲಂಚ್ LUNCH ಅಂದರೆ ಏನಾಗ್ತದೆ ವಾಕ್ಯಲ್ಲಿ, ಐ ಏಟ್ ರೈಸ್ ಫಾರ್ ಲಂಚ್. ನಾನು ಮಧ್ಯಾಹ್ನದ ಊಟಕ್ಕೆ ಅನ್ನವನ್ನು ಊಟ ಮಾಡಿದೆ. ಲಂಚ್ ಅಂದರೆ ಮಧ್ಯಾಹ್ನ ಊಟ. ATE ಅಂದರೆ ತಿಂದೆನು. ಪ್ರೆಸೆಂಟ್ ಟೆನ್ಸ್ ಏನಾಗ್ತದೆ, ಈಟ್, EAT ಈಟ್. ಪಾಸ್ಟ್ ಟೆನ್ಸ್ ATE ಏಟ್. ಐ ಏಟ್ ರೈಸ್ ಫಾರ್ ಲಂಚ್, ನಾನು ಮಧ್ಯಾಹ್ನದ ಊಟ ಊಟ ಮಾಡಿದೆ. 11ನೇದು, VRLAT ಟುಡೇ. ವಿ ಆರ್ ಲೇಟ್ ಟುಡೇ. ನೋಡಿ ಏನಾಗ್ತದೆ, ವಿ ಆರ್ ಲೇಟ್ ಟುಡೇ. ಸೊ ಇದನ್ನು ನೀವು ಹೀಗೆ ಪಾಸ್ ಮಾಡಿಟ್ಕೊಂಡು ಇದನ್ನು ಬರ್ಕೊಳ್ಬೋದು. ಈಗ 12ನೇ ವಾಕ್ಯಕ್ಕೆ ಹೋಗೋಣ. 12ನೇ ವಾಕ್ಯ ಏನಂತ ಹೇಳ್ತದೆ, CUL8R. CUL8R ಅಂದರೆ ಸಿ ಯು ಲೇಟರ್, ನಂತರ ನಿನ್ನನ್ನು ನಾನು ಕಾಣುವೆ, ಆಮೇಲೆ ನೋಡುವೆ. 13 ವಿ ಆರ್ RDY ರೆಡಿ ಟು ಗೋ ಅಂದರೆ ಏನಾಗ್ತದೆ ಅರ್ಥ, ವಿ ಆರ್ ರೆಡಿ ಟು ಗೋ, ನಾವು ಹೋಗಲಿಕ್ಕೆ ರೆಡಿಯಾಗಿದ್ದೀವಿ. 14 ದಿಸ್ MSG
ಈಸ್ ಫಾರ್ ಯು 1 ly. ನೋಡಿ 14th one ನೋಡಿ, ದಿಸ್ dis, this msg ಈಸ್ ಫಾರ್ 4 ಅಕ್ಷರ ಯು, ಆಮೇಲೆ 1 ಅಕ್ಷರ ly. 4 ಅಕ್ಷರ ಯು, 4 ಸಂಖ್ಯೆ ಯು, 1 ಸಂಖ್ಯೆ ly. ಇದೇನಾಗ್ತದೆ? ದಿಸ್ ಮೆಸೇಜ್ ಈಸ್ ಫಾರ್ ಯು ಓನ್ಲಿ. ದಿಸ್ ಮೆಸೇಜ್ ಈಸ್ ಯು ಫಾರ್ ಓನ್ಲಿ. ಈ ಸಂದೇಶವು ನಿನಗೋಸ್ಕರವಾಗಿದೆ. ದಿಸ್ ಮೆಸೇಜ್ ಈಸ್ ಫಾರ್ ಯು ಓನ್ಲಿ. 15th, ಡೂ ದ ಹೋಮ್ವರ್ಕ್. ಡೂ ದ, ಡಿ ಅಂದರೆ ದ ಅಂತ ನಾವು ಅಭ್ಯಾಸ ಮಾಡ್ತೀವಿ. ಡೂ ದ ಹೋಮ್ವರ್ಕ್ ಏನಾಗ್ತದೆ? ಸಂಪೂರ್ಣ ವಾಕ್ಯ ಡೂ ದ ಹೋಮ್ವರ್ಕ್. ಆರ್ ಯು ಗೋಯಿಂಗ್ ಟುಡೇ? ಆರ್ ಯು ಗೋಯಿಂಗ್ ಟುಡೇ ಏನಾಗ್ತದೆ? ಸಂಪೂರ್ಣ ವಾಕ್ಯ ಆರ್ ಯು ಗೋಯಿಂಗ್ ಟುಡೇ. ನೀನು ಇವತ್ತು ಹೋಗ್ತಾ ಇದೀಯಾ ಅಂತ. ಆರ್ ಯು ಗೋಯಿಂಗ್ ಟುಡೇ. 17th, ಟ್ರೈ ಇಟ್ JST, 1 ಸಂಖ್ಯೆ ಎಸ್ ಅಗೇನ್. 17ನೇ ನೋಡಿ, ಟ್ರೈ ಇಟ್ JST 1S ಅಗೇನ್ ಅಂದರೆ ಏನಾಗ್ತದೆ? ಟ್ರೈ ಇಟ್ ಜಸ್ಟ್ ಒನ್ಸ್ ಅಗೇನ್. ಬರ್ಕೊಳ್ಳಿ, ಟ್ರೈ ಇಟ್ ಜಸ್ಟ್. JST ಹೋಗಿ ಏನಾಯಿತು? JUST. 1 ಸಂಖ್ಯೆ ಮತ್ತು ಎಸ್ ಏನಾಯಿತು? ಹೋಗಿ ಒನ್ಸ್ ಆಯಿತು. ಟ್ರೈ ಇಟ್ ಜಸ್ಟ್ ಒನ್ಸ್ ಅಗೇನ್. 18, ವೈ ಡೇ, IROT ರೋಟ್, LEAV, LETTA, ಟು H ಮತ್ತು M. ಮತ್ತೊಂದು ಸಲ ನೋಡಿ, YDAY, IROT, LEAV, LETTA, ಟು 2 ಸಂಖ್ಯೆ HM. ಸಂಪೂರ್ಣ ಅದ್ರದ್ದು ಅರ್ಥ ಏನಾಗ್ತದೆ? ಎಸ್ಟರ್ಡೇ ಐ ರೋಟ್ ಎ ಲೀವ್ ಲೆಟರ್ ಟು ಹಿಮ್. ಎಸ್ಟರ್ಡೇ ಐ ರೋಟ್ ಲೀವ್ ಲೆಟರ್ ಟು ಹಿಮ್. ನಾನು ನಿನ್ನೆ ಒಂದು ರಜಾರ್ಜಿಯನ್ನು ಅವರಿಗೆ ಬರೆದೆ. ನಿನ್ನೆ ನಾನು ರಜಾರ್ಜಿಯನ್ನು ಬರೆದೆ. ದೆನ್ 19, ಮೈ ಸಿಸ್ GT 80% ಇನ್ ಮ್ಯಾಥ್ಸ್ ಇನ್ ಸೆಕೆಂಡ್ ಟೆಸ್ಟ್. ಏನಾಯಿತು? ಮೈ ಸಿಸ್ಟರ್ ಗಾಟ್ 80% ಇನ್ ಮ್ಯಾಥ್ಸ್ ಇನ್ ಸೆಕೆಂಡ್ ಟೆಸ್ಟ್. ಮೈ ಸಿಸ್ಟರ್ ಗಾಟ್ 80% ಇನ್ ಮ್ಯಾಥ್ಸ್ ಇನ್ ಸೆಕೆಂಡ್ ಟೆಸ್ಟ್. 20, ಬ್ರೇವೋ ಇಂಡಿಯಾ 1D ಮ್ಯಾಚ್. 1D ಮ್ಯಾಚ್ ಅಂದರೆ ಬ್ರೇವೋ ಇಂಡಿಯಾ won the match. ಬ್ರೇವೋ ಇಂಡಿಯಾ won the match. ಬ್ರೇವೋ ಅಂದರೆ ಬಹದ್ದೂರ, ಬ್ರೇವ್. ಭಾರತ ದೇಶವು ಒಂದು ಮ್ಯಾಚನ್ನು ಗೆದ್ದು ಬಿಟ್ಟಿತು. ವಿನ್, WON, ವಿನ್, ಪಾಸ್ಟ್ ಟೆನ್ಸ್ WON, won. ಭಾರತ ದೇಶವು ಮ್ಯಾಚನ್ನು ಗೆದ್ದು ಬಿಟ್ಟಿತು. ಯಾವುದೇ ಮ್ಯಾಚ್ ಇರಲಿ, ಕ್ರಿಕೆಟ್ ಇರಲಿ, ಫುಟ್ಬಾಲ್ ಇರಲಿ, WON, ವಿನ್, WON, won. ಗೆದ್ದಿತು, ಪಾಸ್ಟ್ ಟೆನ್ಸ್. 21, WR GUNA, A ಕ್ಯಾಪಿಟಲ್, ಆಮೇಲೆ ಎಕ್ಸ್ಕರ್ಷನ್ ಆನ್ SATDY, ಸ್ಯಾಟರ್ಡೇ, T 2 ಸಂಖ್ಯೆ, ಹಿಸ್ಟಾರಿಕಲ್ ಪ್ಲೇಸಸ್. ಅಂದರೆ ಇದರ ಅರ್ಥ ಏನಾಗ್ತದೆ? ವಿ ಆರ್ ಗೋಯಿಂಗ್ ಆನ್ ಆ್ಯನ್ ಎಕ್ಸ್ಕರ್ಷನ್. ವಿ ಆರ್ ಗೋಯಿಂಗ್ ಆನ್ ಎ ಎಕ್ಸ್ಕರ್ಷನ್ ಆನ್ ಸ್ಯಾಟರ್ಡೇ ಟು ಹಿಸ್ಟಾರಿಕಲ್ ಪ್ಲೇಸಸ್. ಇತಿಹಾಸ ಸ್ಥಳಗಳಿಗೆ ನಾವು ಶನಿವಾರ ಪ್ರವಾಸ ಹೋಗ್ತಾ ಇದ್ದೀವಿ. ಎಕ್ಸ್ಕರ್ಷನ್ ಅಂದರೆ ಪ್ರವಾಸ. EXCURSION, ಎಕ್ಸ್ಕರ್ಷನ್ ಅಂದರೆ ಪ್ರವಾಸ. 22, ಐ ಆಮ್ ಇಲ್. ICNOT, ಅಟೆಂಡ್ ಟುಡೇಸ್ ಸ್ಕೂಲ್, ಸೊ ಪ್ಲೀಸ್ ಗಿವ್. ಪ್ಲೀಸ್ ಗಿವ್, PLZGIVYR. ನೋಟ್ಸ್ ಇನ್ DVNG. ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡಿ ನಾನು ಇದನ್ನು ಹೇಗೆ ಚೇಂಜ್ ಆಗ್ತದೆ. ಐ ಆಮ್ ಇಲ್, ಐ ಕೆನಾಟ್ ಅಟೆಂಡ್
today's school. So please give your notes in the evening. ಇನ್ನೊಂದ್ಸಲ ನೋಡಿ. I am ill. I cannot attend today's school. ಇವತ್ತು ನಾನು ಹುಷಾರಿಲ್ಲ, ಆರಾಮಾಗಿಲ್ಲ. ಐ ಆಮ್ ಇಲ್ ಅಂದರೆ ನಾಟ್ ವೆಲ್. ಐ ಕೆನಾಟ್ ಅಟೆಂಡ್ ಟುಡೇ ಸ್ಕೂಲ್. ಇವತ್ತಿನ ಶಾಲೆ ಪಾಠಗಳು ನನಗೆ ಅಟೆಂಡ್ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಸೊ ಪ್ಲೀಸ್ ಗಿವ್ ಯುವರ್ ನೋಟ್ಸ್. ನಿಮ್ಮ ನೋಟ್ಸ್ಗಳನ್ನು ಸಾಯಂಕಾಲ ನನಗೆ ಕೊಡಿ. ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು. ನಾನು ಹುಷಾರಿಗಿಲ್ಲ, ಆರಾಮಾಗಿಲ್ಲ, ನನಗೆ ನೋಟ್ಸನ್ನು ಕೊಡಿ. ಕೊನೆ ವಾಕ್ಯ 23. ಡೂ ದ HMWRK ಕ್ವಿಕ್ಲಿ ಆ್ಯಂಡ್ ZZZWEL. GUD N 8 ಸಂಖ್ಯೆ ಏನಾಗ್ತದೆ ನೋಡಿ. ಡೂ ದ ಹೋಮ್ ವರ್ಕ್ ಕ್ವಿಕ್ಲಿ ಆ್ಯಂಡ್ ಸ್ಲೀಪ್ ವೆಲ್. ಗುಡ್ ನೈಟ್. ಡೂ ದ ಹೋಮ್ ವರ್ಕ್ ಕ್ವಿಕ್ಲಿ ಆ್ಯಂಡ್ ಸ್ಲೀಪ್ ವೆಲ್. ಗುಡ್ ನೈಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇವುಗಳನ್ನು ನೀವು ಒಂದು ಸಲ ಹೀಗೆ ಇಟ್ಟು ಪಾಸ್ ಮಾಡಿ ಅದನ್ನು ಝೂಮ್ ಮಾಡಿ ನೀವೆಲ್ಲ ನೀಟಾಗಿ ಬರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.